ಕಲಬುರಗಿಯಲ್ಲಿ ಭಾರೀ ಮಳೆ, ಹಲವು ಮನೆಗಳು ಜಲಾವೃತ. ಬಾಲರಾಜ್ ಗುತ್ತೇದಾರ್ ಸ್ಥಳಕ್ಕೆ ಭೇಟಿ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಭಾರೀ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಚಿಂಚೋಳಿ ತಾಲೂಕಿನ ಬೆನಕಹಳ್ಳಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ನಡೆದಿದ್ದು, ಗ್ರಾಮಕ್ಕೆ JDS ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ ಹಾಗೂ ಬಿಜೆಪಿ ಮುಖಂಡ GK ಪಾಟೀಲ್ ಭೇಟಿ ನೀಡಿ ಜನರಿಗೆ ಧೈರ್ಯ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ JDS ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ ಮಾತನಾಡಿ, ನಿರಂತರವಾಗಿ ಸುರಿದ ಭಾರೀ ಮಳೆಯ ಪರಿಣಾಮ ಗ್ರಾಮದ ಹೊಸ ಬಡಾವಣೆಯ ಮನೆಗಳು ಜಲಾವೃತವಾಗಿದ್ದು, ಹಲವು ಮನೆಗಳಲ್ಲಿ ನೀರು ನುಗ್ಗಿದ ಪರಿಣಾಮ ದವಸ ಧಾನ್ಯಗಳು ಹಾಳಾಗಿವೆ. ಕಳೆದ 5-6 ವರ್ಷಗಳಿಂದ ಮಳೆ ಬಂದರೆ ಸಾಕು ಗ್ರಾಮದಲ್ಲಿರುವ ಜನರು ಆತಂಕದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಮನೆ ಹಾನಿ, ಬೆಳೆ ಹಾನಿ, ದಿನನಿತ್ಯ ಬಳಸುವ ವಸ್ತುಗಳು ಹಾನಿಯಿಂದ ಬೇಸತ್ತು ಹೋಗಿದ್ದಾರೆ. ಅಲ್ಲದೆ ಕಳೆದ 2 ವರ್ಷಗಳಿಂದ ಯಾವುದೇ ಪರಿಹಾರವೂ ನೀಡುತ್ತಾ ಇಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಮಳೆಯಿಂದ ನಷ್ಟವಾಗಿರುವ ಸಾಮಗ್ರಿಗಳಿಗೆ ಪರಿಹಾರ ನೀಡಬೇಕು ಹಾಗೂ ಪ್ರತಿ ಬಾರಿ ಹೆಚ್ಚಿನ ಮಳೆ ಬಂದರೆ ಗ್ರಾಮದ ಹೊಸ ಬಡಾವಣೆಯ ಮನೆಗಳು ಜಲಾವೃತವಾಗುತ್ತಿದ್ದು, ಮುಂದೆ ಈ ರೀತಿ ಆಗದಂತೆ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನೋಡ್ತಾ ಇದ್ರಿ ತಾವು ಬೆನಕಹಳ್ಳಿಯ ಗ್ರಾಮದ ಮತ್ತೊಂದು ಮನೆಯ ಪರಿಸ್ಥಿತಿ. ಈ ತರ ನೀರನ್ನು ಮನೆ ನುಗ್ಗುವ ಕಾರಣಕ್ಕಾಗಿ ಇವತ್ತು ಕಟ್ಟಡವನ್ನು ಮಾಡ್ಕೊಂಡು ಅವರ ರಕ್ಷಣೆಯನ್ನು ಮಾಡ್ಕೊಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. 2 ಸಲ ಮಂತ್ರಿಯಾಗಿ 4 ಸಲ ಗೆದ್ದು ಶಾಸಕರಾಗಿ ಇಂಥ ಒಳ್ಳೆ ಕೆಲಸವನ್ನ ಮಾಡಿದ್ದು ಕೊಡುಗೆ ಈ ಗ್ರಾಮಕ್ಕಿದೆ ಅಂತೇಳಿ ಇವತ್ತು ತಮ್ಮ ಮೂಲಕ ನಾನು ಹೇಳಲು ಬಯಸ್ತಾ ಇದ್ದೀನಿ. ಇಂಥವು ಒಂದೇ ಹಳ್ಳಿ ಅಲ್ಲ, ಇಂಥವು ಹಲವಾರು 100 ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿಯಾಗಿದೆ. ಇವತ್ತು ಅಂಗನವಾಡಿನೂ ಕೂಡ ಇವತ್ತು ನಮ್ಮ ಎದುರುಗಡೆ ಇದೆ, ಅದನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ. ಅಂಗನವಾಡಿ ಕಿರಾಯ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅಂಗನವಾಡಿ ಕಟ್ಟಡ ಮಾತ್ರ ವರ್ಷಗಟ್ಟಲೆ ಇವತ್ತು ಇಲ್ಲೇ ನಿಂತೋಗಿದೆ. ಪೂರಾ ಸ್ವಾಹ ಮಾಡಿದ್ದಾರೆ, ತಿಂದಾಕಿದ್ದಾರೆ. ಇವತ್ತು ಮೊನ್ನೆ ಕಳೆದ ಸರ್ಕಾರ ಒಂದೇ ಸಲ ಗೆದ್ದಂಥ ರಾಜ್ಕುಮಾರ್ ಪಾಟೀಲ್ ಅವರ ಸರ್ಕಾರ, ಬಿಜೆಪಿ ಸರ್ಕಾರದಿಂದ 26 ಲಕ್ಷ ಅನುದಾನ ಶಾಲೆಗೆ ಬಂದರೂ ಕೂಡ ನಾನು ಮಾಡಲಿ ನೀನು ಮಾಡಲಿ ಅಂತೇಳಿ ಅದನ್ನು ಕೂಡ ನುಂಗಗೋಸ್ಕರವಾಗಿ ಶಾಲೆ ಮಕ್ಕಳು ಇವತ್ತು ನೀರಲ್ಲಿ ಗೋಡೆ ಪೂರ ಶಿಳಿಕೆಯಾಗಿದೆ. ಈಗ ತಾನೇ ನಾವು ವೀಕ್ಷಣೆ ಮಾಡಿ ಬಂದಿದ್ದು ತಮಗೆ GK ಪಾಟೀಲ್ ಸಾಹೇಬರು ನಾವು ಇಬ್ಬರು ಮಾತಾಡಿದ್ವಿ. ಈ ಥರ ಪರಿಸ್ಥಿತಿ ಆದರೆ ಮುಂದಿನ ದಿನಮಾನದಲ್ಲಿ ಇಲ್ಲಿ ಗ್ರಾಮಸ್ಥರು ಹೇಗೆ ಬದುಕಬೇಕು? ರೋಗದ ಒಳಗೆ ಇವತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿ ಆಗಿದ್ದಾರೆ ಅಂದರೆ ಎಲ್ಲರೂ ಅವ್ರ ಆಸ್ಪತ್ರೆಗೆ ಹೋಗ್ಬೇಕಂತ ಇದು ಕೆಲಸ ಮಾಡ್ತಾ ಇದ್ರು ಮಂತ್ರಿಗಳಂತ ಪ್ರಶ್ನೆ ಕೇಳಲು ಬಯಸ್ತಾ ಇದ್ರು. ಈ ಥರ ಆದರೆ ರೋಗಕ್ಕೆ ಒಳಗಾಗ್ತಾರೆ. ಒಳ ಊಟಿಗಳು, ಮಚ್ಚರಗಳು, ಕಾಲರಾ, ಡೆಂಗು, ಮಲೇರಿಯಾ ಆಗಿ ಎಲ್ಲರೂ ಅಡ್ಮಿಟ್ ಆಗಬೇಕಂತೇಳಿ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳ ಆಶೆ ಇದೆ ಅಂತ ನಾವು ಮತಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಇದೆ ಅಂದಮೇಲೆ ಇನ್ನು ರಾಜ್ಯಕ್ಕೆ ಇವರು ಏನು ಮಾಡ್ತಾರೆ ಅಂಬೋದು ವೀಕ್ಷಣೆ ಮಾಡಬೇಕು. ಬಂಧುಗಳು, ರಾಜ್ಯದ ಬಗ್ಗೆ ದೊಡ್ಡ ಮಾತಾಡ್ತಾರೆ. ಇವತ್ತು ತಮ್ಮ ಮತಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಸಚಿವರು ಅಂತೇಳಿ ಇವತ್ತು ನಾನು ಬೆನಕಹಳ್ಳಿಯ ಗ್ರಾಮಸ್ಥರ ಪರವಾಗಿ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಈ ಗ್ರಾಮದಲ್ಲಿ ಒಂದು ಅಂಗನವಾಡಿಗೆ ಇವತ್ತು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಇವತ್ತು ಗ್ರಾಮಸ್ಥರು ಮುಂದಿನ ದಿನಮಾನದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರಂತೇಳಿ ನಾನು ಇದನ್ನು ಮಾತು ಕೂಡ ಹೇಳ್ತಾ ಇದ್ದೀನಿ. ಅದಕ್ಕೆ ಇವೆಲ್ಲ ಇನ್ನಾದರೂ ಸಮಯದೇನು 2-2.5 ವರ್ಷ ತಮಗೆ ಇವೆಲ್ಲ ಸರಿಪಡಿಸ್ರಿ. ನಿಮ್ಮದೇ ಸರ್ಕಾರ ಇದೆ, ನೀವೇ ಮಂತ್ರಿಗಳಿದ್ದೀರಿ, ದೊಡ್ಡ ಹುದ್ದೆಗಳಲ್ಲಿ ತಾವು ಇದ್ದೀರಿ. ತಮ್ಮ ಎಲ್ಲ ಅಧಿಕಾರಿಗಳು ತಮ್ಮ ಮಾತು ಕೇಳ್ತಾರೆ. ಇವೆಲ್ಲ ಇದ್ರೂ ಕೂಡ ನೀವು ನಿಮ್ಮ ಮತಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಇಟ್ಟಿದ್ದೀರಿ ಅಂದರೆ ಇನ್ನು ಬೇರೆ ಕಡೆ ನೀವು ಏನು ನೋಡ್ತೀರಿ? ಇಲ್ಲಿ ಬರೋದೇ ಇಲ್ಲ. ಅವರು ಗೆದ್ದ ಮೇಲೆ ಮುಖಾನೇ ತೋರಿಸಲ್ಲ. ಬೆಂಗಳೂರೇ ಅವ್ರ ಮನೆ, ಇವತ್ತು ಸೇಡಂ ಮನೆ ಇರೋದಿಲ್ಲ, ಅವರು ಬೆಂಗಳೂರು ಮನೆಯಾಗಿರುತ್ತದೆ. ಸೇಡಂನಲ್ಲಿ ಇವತ್ತು ನಿಜವಾಗಲೂ ಯಾರಾದರೂ ಜನರ ಮಧ್ಯದಲ್ಲೇ ಇವತ್ತು ಇದ್ದು ಕೆಲಸ ಮಾಡ್ತಾ ಇದ್ರು ಅಂದ್ರೆ ನಮ್ಮ GK ಪಾಟೀಲ್ ಸಾಹೇಬ್ರು ಇದ್ದಾರೆ. ಇವತ್ತು ಅವರು ನಮ್ಮನ್ನು ಕೂಡ ಮಾರ್ಗದರ್ಶಕನಾಗಿ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತೇಳಿ ಇವತ್ತು ನಾವು ಪ್ರತಿ ಹಳ್ಳಿಗಳಲ್ಲಿ ಇನ್ನು ಶ್ರಾವಣೇನ ಮುಗಿತಾ ಬಂತು. ನಾಳೆಯಿಂದ ಪ್ರತಿ ಹಳ್ಳಿಗೆ ನಾವು ಪ್ರತಿಯೊಂದು ಹಳ್ಳಿಗೆ ಜೊತೆಯಾಗಿ ಹೋಗಿ ಇವೆಲ್ಲ ಸಮಸ್ಯೆಗಳಲ್ಲಿ ನಾವು ಬಗೆಹರಿಸಂತ ಕೆಲಸ ನಾವು ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ಹೇಳಲು ಬಯಸ್ತೇವೆ. ಹಲವಾರು ವರ್ಷಗಳಿಂದ ಮಳೆಯಾದಾಗ ಈ ಭಾಗದ ಎಲ್ಲ ಮನೆಗಳು ಮತ್ತು ಶಾಲೆ ಮತ್ತು ದೇವಸ್ಥಾನಗಳು ಎಲ್ಲ ನೀರಲ್ಲಿ ಮುಳುಗುವಂತ ಆಗ್ತಾ ಇದೆ. ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂಥ ಮಳೆಗೆ 4-5 ಜನ ಇಲ್ಲಿ ನೀರು ತುಂಬಿ ಜನರಿಗೆ ಎಲ್ಲ ಅಸ್ತವ್ಯಸ್ತ ಆಗಿ ಇವತ್ತು ದನ ಕರುಗಳನ್ನ ಅಲ್ಲಲ್ಲಿ ಬಿಟ್ಟು ಓಡಿಸುವಂಥ ಕೆಲಸ ಕೂಡ ಆಗಿದೆ ಇವತ್ತು.
ಅವರಿಗೆ ಪರಿಹಾರ ಕೊಡುವುದಾಗಲಿ ಮತ್ತು ತಾಲೂಕು ಆಡಳಿತವಾಗಲಿ ಮತ್ತು ಶಾಸಕರು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಸಚಿವರು ಇತ್ತ ಕಡೆ ಗಮನ ಕೊಡಲಾರದೆ ಅವರವರ ಇದರಲ್ಲೇ ಬಿಜಿ ಆಗಿದ್ದಾರೆ. ಇವತ್ತು ಅವರೆಲ್ಲರಿಗೂ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಇವತ್ತು. ಯಾಕಂದ್ರೆ ಹಿಂದಿನ ಸರ್ಕಾರ ಇದ್ದಾಗ ನಾವೆಲ್ಲ ಪರಿಹಾರ ಕೊಡಿಸುವಂಥ ವ್ಯವಸ್ಥೆ ನಾವು ಮಾಡಿದ್ದೆವು. ಇವಾಗ ನೋಡಬಹುದು ಬೆಳೆ ಹಾನಿಯಾಗಿದೆ ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ಹಾನಿಗಳಾಗಿವೆ. ಈಗ ಮನೆಗಳು